ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಡೆ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರತಮ್ಮನಹಳ್ಳಿ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಕಿಡಿಗೇಡಿಗಳು ಕೆರೆಗೆ ಕ್ರಿಮಿನಾಶಕ ಬೆರೆಸಿದ ಪರಿಣಾಮವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನುಗಳು ಸಾವನ್ನಪ್ಪಿವೆ ಎಂದು ಆರೋಪಿಸಲಾಗಿದೆ. ಈಗ ಒಂದ್ ಕೆಲಸ ಮಾಡ್ಬಿಡಿ, ಕ್ಯಾರೆಗೂ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಬಿಟ್ರು ಒಂದ್ ರೈಟಿಂಗ್ ಅಲ್ಲಿ ಬರ್ಕೊಡ್ರಿ, ನಾನು ತೋರಿಸ್ತೀನಿ ನಿಮ್ಗೆ. ನಷ್ಟ ಸಂಬಂಧಿಸಿದ್ರೆ ನೀವು ಹೊಣೆ ಹಾಕಿರೋದು ಹೊಣೆ ನಾವೇ, ಅದಕ್ಕೆ ಜವಾಬ್ದಾರಿನೇ ಇಲ್ವಾ? ನಿಮ್ ಗಮನಕ್ಕೆ ತಂದಿದಾಗ ಅಧಿಕಾರಿಯಾಗಿ ನೀವೇನ್ ತಗೊಂಡಿದ್ದೀರಿ? ನಾನ್ ಕೇಸಿನ ಕೊಟ್ಟಿ ನೀವು ಮಾಡಿದ್ದೇನು? ನೀವು ಯಾವಾಗ? ನಿನ್ನೆ 8 ಗಂಟೆಯಿಂದ ಇಷ್ಟೊತ್ತವರೆಗೆ ಈಗ 24 ಗಂಟೆ ಟೈಮ್ ಮೇಲೆ ಆಯ್ತಲ್ಲ. ಈಗ ಅವರು ಕೆರೆಗೆ ಮೀನ್ ಬಿಟ್ಟು ಈ ಕೆರೆಯನ್ನು ಶಿವಯ್ಯ ಎಂಬುವರು ಟೆಂಡರ್ ಪಡೆದು ನಿರ್ವಹಣೆ ಮಾಡ್ತಾ ಇದ್ರು. ಈಗಾಗಲೇ ಬರಗಾಲದ ಕಾರಣ ದನ, ಕರು, ಕುರಿ ಹಾಗೂ ಮೇಕೆಗಳಿಗೆ ಕುಡಿಯುವ ನೀರಿನ ಕೊರತೆ ಎದುರಾಗಿರುವ ಸಂದರ್ಭದಲ್ಲಿ ಅಲ್ಪ ಪ್ರಮಾಣದ ನೀರು ಉಳಿದಿದ್ದ ಕೆರೆಗೆ ವಿಷ ಬೆರೆಸಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನೀರಿಗೂ ಇದಕ್ಕೂ ನೀರಿಗೂ ಸಂಬಂಧ ಇತ್ತು ಅಂತ ಬೇಡಿ. ದನ ಕರುಗಳು ನೀರು ಕುಡಿದ್ಬಿಟ್ರೆ ಈಗ ಊರವರು ಕಾಯ್ಕೊಂಡಿದ್ದಾರೆ. ನೆನ್ನೆಯಿಂದ ಊರವರು ಎಲ್ಲರೂ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಊರವ್ರು ಕಾಯ್ಕೊಂಡಿದ್ದಾರೆ. ಅದನ್ನ ನೀವು ಯಾಕೆ ಅದಕ್ಕೆ ಅಧಿಕಾರಿಯಾಗಿ ಈ ತರ ಮಾಡ್ಬೋದಾ? ನೀವು ನೆನ್ನೆ ಬೆಳಿಗ್ಗೆ ಗೊತ್ತಾಗಿ ಆ ಪಾರ್ಟಿ ನನಗೆ ಕರಿಬೇಕಾದ್ರೆ ನಾನು ಬಂದಿರೋದು. ನೆನ್ನೆ ಬಂದು ಸರ್ ಈಗ ಏನಾದ್ರು ಮಾಡ್ರಪ್ಪ, ಒಟ್ಟಿನಲ್ಲಿ PDO ಅವರು ನೀವು ಇದನ್ನ ದನ ಕರುಗಳು ನೀರು ಕುಡಿದಂಗೆ ಜವಾಬ್ದಾರಿ ತಗೊಳ್ಳಿ. ನೀವು ಲೋಕೇಶ್ ನಾಯ್ಕ ಅಂತ ಹೇಳಿ ಇದೇ ಊರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಿಸ್ಸಸ್ಸು. ನಾನು ಹೋದ ಬಾರಿನೂ ಮೆಂಬರ್ ಆಗಿದ್ದೆ, ಈ ಬಾರಿ ಅಧ್ಯಕ್ಷರಾಗಿದ್ದು. ನಾನು ಅಷ್ಟು ಕೂಲಂಕುಷವಾಗಿ ಹೇಳಿದ್ದೀನಿ, ನೋಡಪ್ಪ ಏನೇ ಇದಾದ್ರೂ ಇಟ್ಕೊಳ್ಳಿ, ದನ ಕರುಗಳು ಬರ್ತವೆ, ಕುರಿಗಳು ಬರ್ತವೆ, ಅಲ್ಲಿಗೂ ಸಾರಿಗೆ ಕೊಡಿ, ನಮ್ಮೂರಿಗೂ ಸಾರಿಗೆ ಕೊಡಿ, ಅದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ನೆನ್ನೆನೇ ಹೇಳಿದ್ದೀನಿ ಸರ್ ಅವ್ರಿಗೆ. ಅಂತೂ ಈಗ ಬಂದಿಲ್ಲ, ನೆನ್ನೆಯಿಂದನೂ ಇವಾಗ ಬಂದಿರೋದು. ಆದ್ರೂ ನೆನ್ನೆ ಆಫೀಸ್ ಬಂದು ಕೂಡ ಬಂದಿಲ್ಲ. ಏನ್ ಹೆಸರು ಅದು? PDO ಹೆಸರು ದೇವರಾಜ್ ಅಂತ. ಕೃತ್ಯ ಎಸಗಿದವರನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೆರೆಯ ಟೆಂಡರ್ದಾರ ಶಿವಯ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಇರ್ತದೆ. ಆಮೇಲೆ ಏನಾಯ್ತದೆ ಅಂತಂದ್ರೆ ನೆನ್ನೆ ಫೋನ್ ಮಾಡಿದ ತಕ್ಷಣ ಕಳಿಸ್ತೇವೆ, ಬಿಲ್ ಕಟ್ಟರೆಲ್ಲ ಮೀನ್ ಇಟ್ಕೊಂಡೆಲ್ಲ ತೋರಿಸಿದ್ರು. ನಮ್ಗೆ ಇವ್ರಿಗೆ ಫೋನ್ ಮಾಡಿ ಯಾರಿಗಾರು ಗಲಾಟೆ ಆಗಿದೆ ಯಾರ ಮೇಲೆ ಮೊನ್ನೆ ಏನಾರು ನಿಮ್ಗೆ ಏನಾರು ಬೇರೆಯವ್ರಿಗೆ ಇದಾಗಿದೆ ಅಂತ ಕೇಳಿದೆ, ಯಾರು ಇಲ್ಲ ಸರ್ ಅಂತ ಕೇಳಿದ್ರು. ಆಮೇಲೆ ಫಸ್ಟ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ನಾನು. ಪೊಲೀಸರು ಬರ್ತಾರೆ, ಮಾಜರ್ ಮಾಡ್ಕೊಂಡು ಇದು ರಿಪೋರ್ಟ್ ಹಾಕೋಣ ಅಂತ ಆಯ್ತು. ಯಾರ ಮೇಲೆ ಗುಮಾನೇನೂ ಇಲ್ಲ ನಮಗೆ. ಇವ್ರಾರು ಇಂಥರ ಮೇಲೆ ಗಲಾಟೆ ಆಗಿದ್ರೆ ನೆನ್ನೆ ಮೊನ್ನೆ ಏನಾರು ಅಕಸ್ಮಾತ್ ಯಾರು ಮೀನು ಕೇಳಿ ಕೊಡ್ದೋಗಿದ್ರು, ಇನ್ನೊಂದಾಗಿದ್ರೆ ಅಕಸ್ಮಾತ್ ಯಾರ ಮೇಲೆ ಏನಾರು ಇದ್ಮೇಲೆ ಹಾಕ್ಬೋದಾಯ್ತು. ಈಗ ರಿಪೋರ್ಟ್ ಹಾಕ್ಬೋದು, ಅಷ್ಟು ಬಿಟ್ರೆ ಯಾರ ಮೇಲೆ ಕೊಡೋಕೈತದೆ ನಾನು ಅಂತ. ಆಮೇಲೆ ನೆನ್ನೆ ಸಫಾಯಿ ಕರ್ಮಚಾರಿ ಇತ್ತು ನೋಡಿ, ತಕ್ಷಣ ಹೋದೆ. ಮೀಟಿಂಗ್ 6:30 ಆಯಿತು. ಈಗ ಬಂದ ತಕ್ಷಣ ನಾನು ಅದಕ್ಕೆ ಹೋಗೋಣ. ಇವ್ರು ಯಾರು ಹೇಳಿಲ್ಲ ನನಗೆ, ಇವಾಗ ಹೇಳಿಲ್ಲ. ನಾನೇ ಬಂದೆ ವಾಲಂಟಿಯರಾಗಿ ಫೋನ್ ಮಾಡ್ಕೊಂಡು ಕೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿ. ಸಾಹೇಬ್ರಿಗೆ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬಿಟ್ಟು ಬರ್ಬೋದಲ್ಲ ನೀವು? ಅಲ್ಲ ರೀ, ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದ್ರೆ ಕೆರೆಗೆ ಔಷಧಿ ಹಾಕಿ ಹಿಂಗೆಲ್ಲ ಆಗಿರೋ ಮೀಟಿಂಗ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ನೀವು ಪಂಚಾಯತಿಗೆ ಬಂದಿಲ್ಲ. ನೆನ್ನೆ ಪಂಚಾಯತಿ ಬಂದು ವಿಡಿಯೋ ತೆಗಿಸ್ಲ ನಿನ್ನ ಪಂಚಾಯತಿಲಿ ವಿಡಿಯೋ ತೆಗಿಸ್ಲ ನಾ ಪಂಚಾಯತಿಗೆ ಬಂದಿಲ್ಲ ಮೀಟಿಂಗ್ ಅಂತ ಹೇಳಿದ್ರೆ ನೀವು ಪಂಚಾಯತಿಗೆ ಬಂದೋಗಿಲ್ಲ. ಪಂಚಾಯತಿಗೆ ಬಂದವ್ರು ಇದೇ ರೋಟಲ್ಲಿ ಹುಣಸೂರ್ಗೆ ಹೋಗೋದಲ್ವಾ ನೀವು? ಮೀಟಿಂಗ್ ಹೊಡೋದೇ ಬೇಗ. ಅದೇ ಅಲ್ಲ, ಮೀಟಿಂಗೇ ಇಂಪಾರ್ಟೆಂಟಾ ಇಲ್ಲ ಇಲ್ಲೇ ಇಂಪಾರ್ಟೆಂಟಾ? ಜವಾಬ್ದಾರಿ ಯಾರ್ದು ಸರ್? ಪಂಚಾಯತಿಗೆ ಬರಕ್ ನಿಮ್ಗೆ ಇದೇ ರೋಟಲ್ಲಿ ನೀವು ಹುಣಸೂರ್ಗೆ ಹೋಗ್ಬೋದಲ್ವಾ? ಸಫಾಯಿ ಕರ್ಮಚಾರಿ ಇತ್ತಲ್ಲ, ಅದು ಬೆಂಗಳೂರಿಂದ ಒಂದು ಮೀಟಿಂಗ್ ಇತ್ತಲ್ಲ, ನಮಗೆ ಅರ್ಜೆಂಟ್ ಬಗ್ಗೆ ಅಂದ್ಬಿಟ್ಟು ಬಂದ್ಬಿಟ್ಟು ಹೋದೆ. ನಾನು ಮುಂಬೈಸ್ ಕಳ್ಸಿಕೊಟ್ಟಿದ್ದೆ ಬಿಲ್ ಕಲೆಕ್ಟರ್ಗೆ. ಆಮೇಲೆ ಪೊಲೀಸ್ ಇದು ಮಾಡಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ನ. ನಾನು ಬರ್ತೀನಿ, ಮಾಜರ್ ಮಾಡೋಣ. ನೀವು ರಿಪೋರ್ಟ್ ಹಾಕ್ಬೋದಲ್ಲ ಪೊಲೀಸ್ನವ್ರಿಗೆ? ನಾನೇ ಕಂಪ್ಲೇಂಟ್ ಕೊಡಿ. ಇವ್ರಿಗೆ ಹರಾಜ್ ಆಗೈತೆ ಸರ್, ಇವ್ರದ್ದು. ಇವ್ರ ರೆಸ್ಪಾನ್ಸಿಬಲ್ ಇವ್ರದೇನೆ. ಹರಾಜಾಗಿ ಟೆಂಡರ್ ಆದ್ಮೇಲೆ ಇವ್ರದ್ದೇ ರೆಸ್ಪಾನ್ಸಿಬಲ್ ಆಗಿರ್ತದೆ. ಅವ್ರು ಯಾರು ಯಾರ ಮೇಲೆ ನಮ್ಗೆ ಗೊತ್ತಾಗಲ್ವಲ್ಲ. ಕಂಪ್ಲೇಂಟ್ ಕೊಡ್ಲಿ ಮಾಜರ್ ಮಾಡ್ಕೊಂಡು ಹೋಯ್ತಾರೆ. ಯಾರ ಮೇಲೆ ಅಂತ ಇವ್ರಿಗೆ ಯಾರು ಗುಮ್ಮನೆ ಮೇಲೆ ಇವ್ರಿಗೆ ಅಂದ್ರೆ ಗಲಾಟೆ ಅಂದ್ರೆ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಸಂಬಂಧ ಇಲ್ವಾ ಅಂತ ಹೇಳ್ಬಿಡಿ. ಯಾರಿಗೂ ನನ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡಿ. ಸಪೋರ್ಟ್ ಮಾಡ್ಬೇಕ್ರಿ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಬೀರತಮ್ಮನಹಳ್ಳಿ.